ಓಡಾಡಲು ವಾಹನ ಬಂದವು, ಯುದ್ಧ ಮಾಡಲು ರೋಬೋಟು ನಿಂತವು. ಕೃತ್ರಿಮ ಬುದ್ಧಿವಂತಿಕೆಯಿಂದ ಏನೆಲ್ಲ ಸಾಧ್ಯವಾದವು. ಆಯುಷ್ಯ ಹೆಚ್ಚಿಸಲು ಸೌಲಭ್ಯ ಹೆಚ್ಚಾದವು. ಕುಳಿತಲ್ಲೇ ಜಗವ ತೋರಿಸಲು ಮೊಬೈಲ್ ಸಜ್ಜಾದವು. ದಿವ್ಯ ಜ್ಞಾನದಿಂದ ಮನಃಶಾಂತಿಯ ಪಡೆಯಲು ನಿಜಾತ್ಮ ಶಿವನ ದರ್ಶನ ಮಾಡಿಸಲು ಸತ್ಸಂಗವೊಂದರಿಂದಲೇ ಸಾಧ್ಯವು ಸಾಧ್ಯವು ಸಾಧ್ಯವು. ಇಂದು ನಮಗೆಲ್ಲ ಓಡಾಡಲಿಕ್ಕೆ ಒಳ್ಳೊಳ್ಳೆಯ ವಾಹನಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೇವೆ. ಅಂಥವುಗಳನ್ನೆಲ್ಲ ಮನುಷ್ಯ ಕಂಡು ಹಿಡಿದ. ಯುದ್ಧ ಮಾಡಬೇಕು ಅಂದರೆ ಈಗ ಕತ್ತೆ ಹಿಡಿದು ಯುದ್ಧ ಮಾಡುವ ಕಾಲ ಹೋಯಿತು. ಈಗೆಲ್ಲ ರೋಬೋಟುಗಳೇ ಯುದ್ಧ ಮಾಡಲಿಕ್ಕೆ ನಿಂತು ಬಿಡ್ತವೆ. ಅಂಥ ತಂತ್ರಜ್ಞಾನವನ್ನು ಮನುಷ್ಯನು ಕಂಡುಹಿಡಿದಿದ್ದಾನೆ. AI ಅನ್ನುವಂಥ ಒಂದು ಕೃತ್ರಿಮ ಬುದ್ಧಿವಂತಿಕೆಯನ್ನು ಕೂಡ ಇವತ್ತು ಸೃಷ್ಟಿ ಮಾಡಿ ಹೊಸ ಸೃಷ್ಟಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾನೆ. ಆಯುಷ್ಯವನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ಒಳ್ಳೊಳ್ಳೆಯ ಆಸ್ಪತ್ರೆಗಳು ಕೂಡ ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಇನ್ನು ಕುಳಿತಲ್ಲೇ ಇಡೀ ಜಗತ್ತನ್ನೇ ನೋಡಬೇಕು ಅಂದರೆ ಮೊಬೈಲುಗಳನ್ನ ಇವತ್ತು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೇವೆ. ಇಂಥವುಗಳನ್ನೆಲ್ಲವನ್ನೂ ಸೃಷ್ಟಿ ಮಾಡಲಿಕ್ಕೆ, ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಅದು ಕೂಡ ಒಳ್ಳೆಯದೇ. ಆದರೆ ದಿವ್ಯ ಜ್ಞಾನದಿಂದ ಏನು ಒಂದು ಮನಃಶಾಂತಿ ಮನುಷ್ಯನಿಗೆ ಸಿಗ್ತದೆ, ಆ ನಿಜಾತ್ಮ ಶಿವನ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮಾತ್ರ ಸತ್ಸಂಗ ಒಂದರಿಂದಲೇ ಸಾಧ್ಯ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.